ಸಚಿವ ಕುಮಾರಸ್ವಾಮಿ ಅವರು ಮಾತನಾಡುವಾಗ ಹೇಳಿರುವಂಥದ್ದು, ಡೆಲ್ಲಿಯಲ್ಲಿ AI ಸಮ್ಮಿಟ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನಡ್ಕೊಂಡಂತ ರೀತಿ ಇಡೀ ವಿಶ್ವ ನೋಡಿದೆ. ಇದನ್ನ ಇಮ್ಮೆಚ್ಯೂರ್ ಲೀಡರ್ ಆಗಿರುವಂತಹ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಯಾರೋ ಒಬ್ರು ಕೆಲವು ಯುವಕರು ಕೇಳಾರ್ದೇನೋ ಮಾಡಿರ್ಬೋದು. ರಾಹುಲ್ ಗಾಂಧಿ ಅವರೇ ಹೇಳಿದ್ದಾರೆ ಅಂತ ಇದೆಯಾ? ಆಮೇಲೆ ನಮ್ಮ ಕಾಮನ್ವೆಲ್ತ್ ಗೇಮ್ಸ್ ನಡೆದಾಗ ಇದೇ BJPನವರು 56 ದೇಶಗಳ ಬಂದಾಗ ಪ್ರತಿಭಟನೆ ಮಾಡಿರೋ ಇತಿಹಾಸ ಅವ್ರದ್ದಿದೆ. ಆವಾಗ ನಮ್ಮ ದೇಶದ ಮರ್ಯಾದೆ ಏನಾಗಿಲ್ವಾ? ಟ್ರಂಪ್ ಅವರು ದಿನ ಎದ್ದು ಬೆಳಿಗ್ಗೆ ನಾನೇ ಯುದ್ಧ ನಿಲ್ಲಿಸಿದ್ದೀನಿ, ನನ್ನಿಂದನೇ ಎಲ್ಲ ನಡೀತಾ ಇದೆ, ನಾನು ಮೋದಿ ಅವರ ರಾಜಕೀಯ ಭವಿಷ್ಯವನ್ನು ನಿರ್ಣಾಮ ಮಾಡಬಹುದು ಅಂದಾಗ ಅವಾಗ ದೇಶದ ಮರ್ಯಾದೆ ಏನು ಹಾಳಾಗಲ್ವಾ? ನಾವು ಹೇಳೋದು ಬಿಡಿ, ವಿದೇಶದಿಂದ ಬಂದಂಥ ತಜ್ಞರು ಯಾರಿದ್ದಾರೆ ಅವ್ರು ಈ ಸಮಿಟ್ ಬಗ್ಗೆ ಏನು ಹೇಳಿದ್ದಾರೆ, ಅವಾಗ ಮರ್ಯಾದೆ ಹೋಗಿಲ್ವಾ? ಏನು ಇದು ಹುಡುಗಾಟ? ಇದು ಸರಿಯಾಗಿ ನಡ್ಸ್ಕೊಂಡು ಹೋಗಿದ್ರೆ ಯಾರು ಪ್ರತಿಭಟನೆ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಅಲ್ಲ. ಇವ್ರು ಈಗ ಚೈನಾಗೆ ಇವರು ಭೂಮಿ ಬಿಟ್ಕೊಟ್ಟಾಗ ಅವಾಗ ದೇಶದ ಮರ್ಯಾದೆ ಹಾಳಾಗಿಲ್ವಾ? ಆಪರೇಷನ್ ಸಿಂಧೂರ್ ಬಗ್ಗೆ ಏನು ನಿಮ್ಮ ಕದನ ವಿರಾಮ ಆಗಿದೆ ಅಂದ್ಬಿಟ್ಟು ಅಮೆರಿಕಾದವ್ರು ಹೇಳ್ತಾರೆ, ಅವಾಗ ನಿಮ್ಮ ಮರ್ಯಾದೆ ಏನಾಗಿಲ್ವಾ? 50% 60% ಟ್ಯಾರಿಫ್ ಹಾಕ್ತಾರೆ, ತೆರಿಗೆ ಹಾಕ್ತಾರೆ ನಮ್ಮ ಮೇಲೆ, ಅವಾಗ ದೇಶದ ಮರ್ಯಾದೆ ಏನಾಗಿಲ್ವಾ? ಸುಮ್ಮನೆ ನೋಡಿ, ಯಾರೋ ಒಬ್ರು 4 ಜನ ಏನೋ ಮಾಡ್ತಾರೆ ಅಂದ ತಕ್ಷಣನೇ ಅದು ನೀವು ರಾಹುಲ್ ಗಾಂಧಿ ಅವ್ರ ಮೇಲೆ ಹಾಕೋದು ಸರಿಯಲ್ಲ. ಆಯ್ತು, ಏನೋ ಅವರು ಹುಡುಗರು ಮಾಡಿರ್ತಾರೆ, ಇವ್ರು BJP ಅವರು ಮಾಡಿದಾರಲ್ಲ. BJP ಅವರು ಯಾವಾಗ ವಿದೇಶಕ್ಕೆ ಹೋಗಿ ಪ್ರಧಾನಮಂತ್ರಿ ಅವರು ತಮ್ಗೆ ನೆನಪಿರ್ಬೋದು, ಪ್ರಧಾನಮಂತ್ರಿ ಅವ್ರು ಏನು ಹೇಳಿದ್ರು, ಹಿಂದೆ ಭಾರತೀಯರ ಹುಟ್ಟಕ್ಕೆ ನಾಚಿಕೆ ಬರ್ತಾ ಇತ್ತು ನಮಗೆ ಅಂತ ಹೇಳ್ತಾರೆ. ಅವಾಗ ನಮ್ಮ ದೇಶದ ಮರ್ಯಾದೆ ಹಾಳಾಗಿಲ್ವ ಸ್ವಾಮಿ? ಏನೇ ಇದ್ರು ತಪ್ಪು ಮಾಡಿದ್ರೆ ಅದು ಪಾರ್ಟಿ ವಿಲ್ ಟೇಕ್ ಆಕ್ಷನ್ ಇಫ್ ಇಟ್ ಡೀಮ್ಸ್ ರೈಟ್. ಬಟ್ ಇವರೆಲ್ಲ ಏನೋ ಭಾಳ ಇವ್ರು ಏನೂ ಮಾಡೇ ಇಲ್ಲ ಅಂದಂಗೆ ಹೇಳ್ತಾ ಇದಾರಲ್ಲ. ಇವಾಗ ದಿನನಿತ್ಯ ನಮ್ಮ ದೇಶದ ಮರ್ಯಾದೆ ಹರಾಜು ಆಗ್ತಾ ಇದೆ ಅಲ್ಲ, ಅವಾಗಿಲ್ವಾ? ಯಾವುದು ಪಾವರ್ಟಿ ಇಂಡೆಕ್ಸ್ನಲ್ಲಿ ನಮ್ಮ ಸ್ಥಾನಮಾನ ನೋಡಿ, ನಮ್ಮ ಪಾಸ್ಪೋರ್ಟ್ ಶಕ್ತಿ ಏನಿದೆ ನಮ್ಮ ನೋಡಿ, ಡಾಲರ್ ಬೆಲೆ ಎಷ್ಟಾಗಿದೆ ಅದು ನೋಡಿ, ಅದಕ್ಕೆ ರೀ ದೇಶದ ಮರ್ಯಾದೆ. ಯಾರೋ 4 ಹುಡುಗರು ಹೋಗ್ಬಿಟ್ಟು ಪ್ರೊಟೆಸ್ಟ್ ಮಾಡಿದ್ರೆ ದೇಶದ ಮರ್ಯಾದೆ ಅಂತಲ್ಲ. ಇಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಮಾತನಾಡಿ. ಬೆಳವಣಿಗೆ ಕಾಂಗ್ರೆಸ್ ಮುಜುಗರ ಅಲ್ವಾ ಸರ್? ನೋಡೋಣ, ವಿ ವಿಲ್ ಟೇಕ್. ಹೇಗೆ ಇಲ್ಲ ನೋಡಿ, ಇದು ನಾನು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಇದೆಯಾ? ಇಲ್ಲ. ಹೌದು, ವಿರುದ್ಧವಾಗಿ ಪ್ರತಿಭಟನೆ. ಈಗ ಕಾಮನ್ವೆಲ್ತ್ ಗೇಮ್ಸ್ ಮಾಡಿದಾಗ ಯಾರ್ದು? ಅದನ್ನು ದೇಶದ್ದೇ ಅಲ್ವಾ? ಅವಾಗೂ ದೇಶದ ಮರ್ಯಾದೆನೇ ಇತ್ತಲ್ಲ. ಇವ್ರ ಎಕ್ಸಾಂಪಲ್ ಪಾರ್ಲಿಮೆಂಟ್ ನಡೆಯಕ್ಕೆ ಬಿಡ್ತಾ ಇಲ್ಲ ಕಾಂಗ್ರೆಸ್ನವರು ಅಂತ ಆರೋಪ ಮಾಡ್ತಾರೆ. ಇದೇ BJP ಅವರು ವಿರೋಧ ಪಕ್ಷದಲ್ಲಿದ್ದಾಗ ಪಾರ್ಲಿಮೆಂಟ್ ನಡೆಸಲಾರ್ದು ಕೂಡ ಪಾರ್ಲಿಮೆಂಟ್ ಡೆಮಾಕ್ರಸಿನಲ್ಲಿದೆ ಅಂತ ಹೇಳಿದವರು. ಅವ್ರು ಮಾಡಿದಾಗ ಮಾಸ್ಟರ್ ಸ್ಟ್ರೋಕ್, ಅವ್ರು ಮಾಡಿದಾಗ ದೇಶದ ಹಿತಾಸಕ್ತಿ, ಅವ್ರು ಮಾಡಿದಾಗ ಜನರ ಹಿತಾಸಕ್ತಿ. ನಾವೇನಾದ್ರೂ ಮಾಡಿದ್ರೆ ಇಲ್ಲಪ್ಪ ಇದು ದೇಶ ವಿರೋಧ ಚಟುವಟಿಕೆಗಳಂತಾರೆ. ಏನಿದು? ಚರ್ಚೆಗೆ ಬರಲಿ, ರೆಡಿ ಇರ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.